ಸ್ವಾಗತ ಎಲ್ಲರಿಗೂ. ರೀಸೆಂಟ್ ಆಗಿ KPSC ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮಿನೇಷನ್ 2024 ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2024 ಡಿಸೆಂಬರ್ ನಲ್ಲಿ ಕಂಡಕ್ಟ್ ಮಾಡಿತ್ತು. ಆ ಎಕ್ಸಾಮಿನೇಷನ್ ಅಲ್ಲಿ ಆಪ್ಟಿಟ್ಯೂಡ್ ಬೇಸ್ಡ್ ಕ್ವಶನ್ಸ್ಗಳು ಕೆಲವೊಂದು ಕ್ವಶನ್ಗಳನ್ನ KPSC ಕೇಳಿತ್ತು, ಕರ್ನಾಟಕ ಲೋಕಸೇವಾ ಆಯೋಗ. ಆ ಕ್ವಶನ್ಸ್ಗಳು ಕೆಲವೊಂದು ನೋಡಿದ್ರೆ ನೀವು ತುಂಬಾ ಲೆಂತಿ, ಕನ್ಫ್ಯೂಸಿಂಗ್ ಮತ್ತೆ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ವೇನೋ ಅಂತ ಮೇಲ್ನೋಟಕ್ಕೆ ಅನ್ಸ್ಬೋದು. ಆದ್ರೆ ಆ ಎಲ್ಲಾ ಪ್ರಾಬ್ಲಮ್ಗಳು ತುಂಬಾನೇ ಸರಳವಾಗಿದ್ವು ಮತ್ತೆ ತುಂಬಾನೇ ಈಸಿ ಕೂಡ ಇದ್ವು. ಮೇಲ್ನೋಟಕ್ಕೆ ಅವನ್ನ ನೋಡಿದ ತಕ್ಷಣ ಅಥವಾ ಓದಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಅದು ಲೆಂತಿ ಅಂತ. ಬಟ್ ಅದರದ್ದು ಸೊಲ್ಯೂಷನ್ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಬಹುದಾಗಿತ್ತು. ಸೊ ಅಂತ ಕೆಲವು ಕ್ವಶನ್ಗಳನ್ನ ನಾವು ಇನ್ನು ಮುಂದಿನ ವಿಡಿಯೋಗಳಲ್ಲಿ, ಮುಂದಿನ ಒಂದು 8-10 ವಿಡಿಯೋಗಳಲ್ಲಿ ಈ ಎಲ್ಲಾ ಕ್ವಶನ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಅದರ ಮೊದಲನೇ ಆ ಎಕ್ಸಾಮಿನೇಷನ್ ಕೇಳಿದ್ದ ಮೊದಲನೇ ಕ್ವಶನ್ ಇವತ್ತು ನೋಡೋಣ ಈ ವಿಡಿಯೋದಲ್ಲಿ. ಒಬ್ಬ ಶ್ರೀಮಂತ ವ್ಯಾಪಾರಿ ತೆನಾಲಿರಾಮನನ್ನು ಕೆಳಗಿನ ಸಮಸ್ಯೆಯೊಂದಿಗೆ ಭೇಟಿಯಾದಳು. ಯಾರೋ ಒಬ್ರು ಲೇಡಿ ಇದ್ದಾರೆ, ಆ ಲೇಡಿ ಏನೋ ಒಂದು ಪ್ರಾಬ್ಲಮ್ ಬಂದಿದೆ, ಆ ಪ್ರಾಬ್ಲಮ್ ತಗೊಂಡು ತೆನಾಲಿರಾಮನ ಹತ್ರ ಹೋಗಿದ್ದಾರೆ. ಸೊ ಏನ್ ಪ್ರಾಬ್ಲಮ್? ಅವಳು ತನ್ನ ಆಸ್ತಿಯನ್ನು ತನ್ನ 2 ಹೆಣ್ಣು ಮಕ್ಕಳಾದ ಆರ್ಯ ಮತ್ತು ಸೀತಾ ಮತ್ತು ಒಬ್ಬ ಮಗನಾದ ಸೋನು ಅವರಿಗೆ ಸಮಾನವಾಗಿ ಹಂಚಲು ಬಯಸಿದ್ದಾಳೆ. ಅಂದ್ರೆ ಅವಳು ಪ್ರಾಪರ್ಟಿನ ತನ್ನ ಮಕ್ಕಳಿಗೆ ಸೇಲ್ ಮಾಡಬೇಕು ಅಥವಾ ಡಿವೈಡ್ ಮಾಡಬೇಕು ಅನ್ಕೊಂಡಿದ್ದಾರೆ. ಸೊ ಆ ಲೇಡಿ ತೆನಾಲಿರಾಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ ಪ್ರಕಾರ ಈ ಮೊದಲನೇ ಕಂಡೀಷನ್ ಅಲ್ಲಿ ಕೊಟ್ಟಿರೋದು ಏನಂದ್ರೆ, ಆ ಲೇಡಿಗೆ 2 ಹೆಣ್ಮಕ್ಳಿದ್ದಾರೆ, ಆರ್ಯ, ಇನ್ನೊಬ್ರು ಸೀತಾ ಮತ್ತೆ ಸೋನು ಅಂತ 3 ಜನ ಮಕ್ಕಳಿದ್ದಾರೆ. ಆರ್ಯ ಮತ್ತು ಸೀತಾ ಇಬ್ರು ಆಕೆಯ ಹೆಣ್ಣು ಮಕ್ಕಳು, ಸೋನು ಬಂದು ಮಗ, ಸನ್. ಅದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನು? ಅವಳ ಬಳಿ ವ್ಯವಸಾಯದ ಉತ್ಪನ್ನ 7,000 ಇದೆ. ಅಂದ್ರೆ ಒಟ್ಟು ಅವಳ ಹತ್ರ 7,000 ರೂಪಾಯಿ ವರ್ತ್ ವ್ಯವಸಾಯದ ಉತ್ಪನ್ನ ಇದೆ. 5,000 ಬೆಲೆಯ ಒಂದು ಮನೆ ಎಷ್ಟು ಬೆಲೆ? 5,000 ರೂಪಾಯಿ. ಮತ್ತು 3 ಭೂಮಿಯ ಭಾಗಗಳು ಎಷ್ಟಿದೆ? 3 ಇದೆ. ಒಂದು ಭಾಗ 3,000 ರೂಪಾಯಿ ಬೆಲೆ ಬಾಳುತ್ತೆ. ಅಂದ್ರೆ ಒಟ್ಟು 9,000 ಬೆಲೆ ಬಾಳೋ ಭೂಭಾಗಗಳಿದೆ ಅವಳ ಹತ್ರ. ಜೊತೆಗೆ ಹಲವಾರು ಚಿನ್ನದ ನಾಣ್ಯಗಳಿದೆ. ಅದು ಒಂದೊಂದು ನಾಣ್ಯ 100ರ ತಲಾ 100, ಅಂದ್ರೆ ಒಂದೊಂದು ನಾಣ್ಯನು 100 ರೂಪಾಯಿ ಅಷ್ಟು ಎಷ್ಟೋ ಇದೆ. ಅದು ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಇನ್ನು ಮೂರನೇ ಕಂಡೀಷನ್, 1 ಯೂನಿಟ್ ಚಿನ್ನದ ನಾಣ್ಯ, ಕರೆಕ್ಟ್ ಆಗಿ ಓದ್ಕೊಳ್ಳಿ. 1 ಯೂನಿಟ್ ಚಿನ್ನದ ನಾಣ್ಯ ಭೂಮಿಯ ಒಂದು ಭಾಗ ಮತ್ತು ಮನೆಯನ್ನ ಭಾಗಶಃ ಭಾಗ ಮಾಡೋದು ಸಾಧ್ಯವಿಲ್ಲ. ಅಂದ್ರೆ ಅವನ್ನ ಡಿವೈಡ್ ಮಾಡ್ಕೊಳಕ್ ಆಗಲ್ಲ. ಯಾವ್ದಾದನ್ನ ಮನೇನ, ಭೂಭಾಗನ, ಚಿನ್ನದ ನಾಣ್ಯಗಳನ್ನ. ಭೂಭಾಗ ಅಂದ್ರೆ 3 ಭೂಭಾಗನ ಸಪರೇಟ್ ಆಗಿ ಒಬ್ರು ಕೊಟ್ಬಿಡ್ಬೋದು. ಆದ್ರೆ ಆ 3 ಭೂಭಾಗದಲ್ಲಿ 1 ಭೂಭಾಗನ ಮತ್ತೆ ಕತ್ತರಿಸಿ ಕೊಡ್ತೀನಿ ಅಂದ್ರೆ ಕೊಡಕ್ ಬರಲ್ಲ ಅನ್ನೋದು ಕಂಡೀಷನ್. ಚಿನ್ನದ ನಾಣ್ಯಗಳನ್ನ ಹಾಗೆ ಹಂಚ್ಬಿಡ್ಬೋದು. ಆದ್ರೆ 1 ನಾಣ್ಯ ತಗೊಂಡು ಅದನ್ನ ಮುರಿದು ಬೇರೆಯವ್ರಿಗೆ 2ಗೆ ಹಂಚ್ತೀನಿ ಅಂದ್ರೆ ಆತರ ಹಂಚಕ್ ಬರಲ್ಲ ಅಂತ ಕಂಡೀಷನ್. ಸೊ 3ನೇ ಕಂಡೀಷನ್ ಅರ್ಥ ಆಯ್ತು. 4ನೇ ಕಂಡೀಷನ್ಗೆ ಬರೋಣ. ತೆನಾಲಿರಾಮ ಆಸ್ತಿಯನ್ನು ಭಾಗ ಮಾಡಿದಾಗ ಆರ್ಯ ವ್ಯವಸಾಯದ ಉತ್ಪನ್ನದ ಅತ್ಯಂತ ಕಡಿಮೆ ಭಾಗ, ಸೀತಾ ಅತ್ಯಂತ ಹೆಚ್ಚು ಭಾಗ ಪಡಿತಾರೆ. ಅಂದ್ರೆ ವ್ಯವಸಾಯದ ಉತ್ಪನ್ನ ನಾವು ಡಿವೈಡ್ ಮಾಡಿದ್ರೆ ಯಾವ ರೀತಿ ಡಿವೈಡ್ ಮಾಡಬೇಕು ಅಂದ್ರೆ, ಒಂದು ಹೈಯೆಸ್ಟ್ ಇರಬೇಕು, ಇನ್ನೊಂದು ಲೋಯೆಸ್ಟ್ ಇರಬೇಕು, ಅವೆರಡರ ಮಧ್ಯದಲ್ಲಿ ಒಂದು ಇರಬೇಕು. ಆ ಪ್ರಕಾರವಾಗಿ ನಾವು ಅದನ್ನ ಡಿವೈಡ್ ಮಾಡಬೇಕು. ಇದು 4ನೇ ಕಂಡೀಷನ್.
ಸೊ ಇಲ್ಲಿ ಮೊದಲನೇ ಕಂಡೀಷನ್ ಏನಿರುತ್ತೆ, ಸಮಾನವಾಗಿ ಹಂಚ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ಸಮಾನವಾಗಿ 3 ಮಕ್ಕಳಿಗೂ ಹಂಚ್ತಿದ್ದಾರೆ. ಹಾಗಾದ್ರೆ ಮೊದಲು ಟೋಟಲ್ ವೆಲ್ತ್ ಎಷ್ಟಿದೆ ನೋಡೋಣ. ಒಂದು 7,000, ಒಂದು 5,000, ಇನ್ನೊಂದು 9,000, ಎಲ್ಲ ಸೇರಿದ್ರೆ 21,000. ನಾನು ಗೋಲ್ಡ್ ಕಾಯಿನ್ ನ ಯಾಕೆ ತಗೋತಾ ಇಲ್ಲ ಅಂದ್ರೆ ಅಲ್ಲಿ ಎಷ್ಟು ಗೋಲ್ಡ್ ಕಾಯಿನ್ಸ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಆದ್ರೆ ಗೋಲ್ಡ್ ಕಾಯಿನ್ಸ್ ಗಳನ್ನ 3 ಜನಕ್ಕೆ ಸಮನಾಗಿ ಹಂಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಆದ್ರಿಂದ ಆರ್ಯನ್ಗೆ ಎಷ್ಟು ಗೋಲ್ಡ್ ಕಾಯಿನ್ ಸಿಗುತ್ತೋ ಅಷ್ಟೇ ಸೀತಾಗೂ ಸಿಗುತ್ತೆ, ಸೀತಾಗೆ ಎಷ್ಟು ಸಿಗುತ್ತೋ ಅಷ್ಟೇ ಸೋನುಗೂ ಸಿಗುತ್ತೆ. ಸೊ ಆದ್ರಿಂದ ನಾವು ಚಿನ್ನದ ನಾಣ್ಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದನ್ನ ಈಕ್ವಲ್ ಆಗಿ ಹಂಚ್ಬಿಟ್ಟಿದ್ದಾರೆ, ಅಲ್ಲಿ ಹಂಚಕ್ಕೆ ಯಾವ್ದು ತೊಂದರೆ ಆಗಿಲ್ಲ. ಆದ್ರಿಂದ ಚಿನ್ನದ ನಾಣ್ಯದ ಬಗ್ಗೆ ನಾವು ನೋಡೋ ಅವಶ್ಯಕತೆ ಇಲ್ಲ. ಇನ್ನು ಉಳಿದಿದ್ದು ಮಾತ್ರ ನಾವು ನೋಡ್ಬೇಕು. ಸೊ ಉಳಿದಿದ್ದನ್ನು ನೋಡಿದ್ರೆ ನಾವು 7,000, 5,000 ಮತ್ತೆ 9,000, 7,000, 5,000, 9,000 ಮೂರನ್ನು ಸೇರಿಸಿದ್ರೆ 21,000 ರೂಪಾಯಿ ವರ್ತ್ ಪ್ರಾಪರ್ಟಿ ಆ ಹೆಣ್ಣು ಮಗಳ ಹತ್ರ ಇದೆ. ಅದನ್ನ ಆಕೆ 3 ಜನ ಮಕ್ಕಳಿಗೆ ಡಿವೈಡ್ ಮಾಡ್ತಾ ಇದ್ದಾಳೆ. ಅದು ಯಾವ ರೀತಿ? ಸಮಾನವಾಗಿ ಅಂದ್ರೆ 21,000ನ ನಾವು 7,000, 7,000, 7,000 ಆಗಿ ಡಿವೈಡ್ ಮಾಡಿದ್ರೆ ಅದು ಸಮಾನವಾಗಿ 3 ಜನಕ್ಕೂ ಹಂಚದಂಗ ಆಗತ್ತೆ. 7 3 21,000. ಸೊ ಈ ಪ್ರಕಾರವಾಗಿ ನಾವು ಈ ಆಸ್ತಿನ ಡಿವೈಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ಕಂಡೀಷನ್ ಹೇಳಿದ್ರೆ ಏನು, ವ್ಯವಸಾಯದ ಉತ್ಪನ್ನನ ನಾವು ಡಿವೈಡ್ ಮಾಡ್ಬೇಕಾದ್ರೆ ಆರ್ಯನ್ಗೆ ಲೋಯೆಸ್ಟ್ ಹೋಗ್ಬೇಕು, ಸೀತಾಗೆ ಹೈಯೆಸ್ಟ್ ಹೋಗ್ಬೇಕು. ಸೊ ಇನ್ ಬಿಟ್ವೀನ್ ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ಏನ್ ಬರುತ್ತೋ ಅದು ಸೋನುಗೆ ಹೋಗ್ಬೇಕು ಅಂತ ಅರ್ಥ. ಸೊ ನಾವು ಈಗ 7 ಅನ್ನ ಈ ಪ್ರಕಾರವಾಗಿ ಡಿವೈಡ್ ಮಾಡೋಣ. 7,000ನ ನಾವು 4,000, 2,000, 1,000 ಆಗಿ ಡಿವೈಡ್ ಮಾಡಿದ್ರೆ ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ದಂಗ ಆಗುತ್ತೆ. ಇನ್ನು ಬೇರೆ ಯಾವುದೇ ರೀತಿ ಡಿವೈಡ್ ಮಾಡಿದ್ರೆ, ಸಪೋಸ್ ಅದೇ 7,000 ನಾವು 2,000, ಇನ್ನೊಂದು 2,000, ಇನ್ನೊಂದು 3,000 ಆಗಿ ಡಿವೈಡ್ ಕೂಡ ಮಾಡಬಹುದು. ಆದ್ರೆ ನೀವು ಈ ಡಿವೈಡ್ ಮಾಡಿದಾಗ ನೋಡಿ ಹೈಯೆಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ದಂಗ ಆಗುತ್ತೆ, ಬಟ್ ಲೋಯೆಸ್ಟ್ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ. ಯಾಕಂದ್ರೆ ಹೈಯೆಸ್ಟ್ ಸೀತಾಗ ಹಂಚ್ಬಿಟ್ಟು 3,000ನ ಇನ್ನು ಉಳಿದ 2,000 ನಾವು ಆರ್ಯಾಗೆ ಮತ್ತೆ ಸೋನುಗೆ ಹಂಚಿದ್ರೆ ಅಲ್ಲಿ ಲೋಯೆಸ್ಟ್ ಬರಲ್ಲ, ಇಬ್ರಿಗೂ ಸಮಾನವಾಗಿ ಸಿಕ್ಬಿಡ್ತಾ ಇದೆ. ಯಾರಿಗೆ? ಆರ್ಯಾಗೆ ಮತ್ತೆ ಸೋನುಗೆ 2,000 ಸಮಾನವಾಗಿ ಸಿಕ್ಬಿಡುತ್ತೆ. ಅವಾಗ ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ. ಆದ್ರಿಂದ ಈ ರೀತಿ ಡಿವೈಡ್ ಮಾಡಕ್ ಬರಲ್ಲ. ಸೊ ಅದರಿಂದ ನಾವೇನ್ ಮಾಡ್ಬೇಕು, ಈ ರೀತಿನೇ ಡಿವೈಡ್ ಮಾಡಬೇಕು. ಒಂದು ಹೈಯೆಸ್ಟ್ ಇರಬೇಕು, ಒಂದು ಲೋಯೆಸ್ಟ್ ಇರಬೇಕು, ಒಂದು ಬಿಟ್ವೀನ್ ದ 2 ಇರಬೇಕು. ಮತ್ತೆ ಏನಕ್ಕೆ ನಾವು ಥೌಸಂಡ್ಸ್ ಅನ್ನು ಡಿವೈಡ್ ಮಾಡಬೇಕು ಅಂದ್ರೆ, ನೀವು ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಸೋನುಗೆ ದೊರೆತ ವ್ಯವಸಾಯದ ಉತ್ಪನ್ನ ಎಷ್ಟು ಅಂತ 4,000, 3,000, 2,000, 1,000 ಅಂತ ಹೇಳಿದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ತಾ ಇದೆ ವ್ಯವಸಾಯದ ಉತ್ಪನ್ನ ನಾವು ಥೌಸಂಡ್ಸ್ ಅಲ್ಲೇ ಡಿವೈಡ್ ಮಾಡಬೇಕು, ಅಲ್ಲೆಲ್ಲೂ 500, 550 ಅನ್ನೋದು ಇಲ್ಲ ಅನ್ನೋದೊಂದು ಬೇಸಿಕ್ ಐಡಿಯಾ ಸಿಗ್ತಾ ಇದೆ. ಸೊ ಆ ಪ್ರಕಾರ ನಾವು ಇದನ್ನ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಹೈಯೆಸ್ಟ್ ಸೀತಾಗೆ 4,000, ಲೋಯೆಸ್ಟ್ ಇರೋದು 1,000, ಅದನ್ನ ನಾವು ಆರ್ಯಾಗೆ ಕೊಡೋಣ. ಇನ್ನು ಸೋನುಗೆ ಉಳಿದಿದ್ದು 2,000 ರೂಪಾಯಿ ಹಂಚ್ಬಿಡೋಣ. ಸೊ ಇವಾಗ ನಾವು ವ್ಯವಸಾಯದ ಉತ್ಪನ್ನನ ಮುಗಿಸಿದ್ವಿ ಹಂಚಿಕೆ ಮಾಡೋದು. ನೆಕ್ಸ್ಟ್ ಕಂಡೀಷನ್ ಏನಿದೆ, 3 ಜನಕ್ಕೂ 7,000, 7,000, 7,000 ಬರ್ಬೇಕಾಗಿರೋದ್ರಿಂದ ಆರ್ಯಾಗಾಗ್ಲಿ 1,000 ಕೊಟ್ಟಿದೀವಿ. ಇನ್ನು ಉಳ್ಕೊಂಡಿರೋದು 5,000 ಮನೇನ ನಾವು ಡಿವೈಡ್ ಮಾಡಕ್ ಬರಲ್ಲ, ಅಂದ್ರೆ ಮನೇನ ಕತ್ತರಿಸಿ ಹಂಚಕ್ ಬರಲ್ಲ. ಆದ್ರಿಂದ 5,000 ಪೂರ್ತಿಯಾಗಿ ನಾವು ಯಾರಿಗಾರು ಒಬ್ರಿಗೆ ಕೊಡ್ಬೇಕು. ಇನ್ ಕೇಸ್ ಅದ್ರ 5,000 ತಗೊಂಬಂದು ಆರ್ಯ ಕೊಟ್ರೆ ಆರ್ಯಂಗೆ 6,000 ಆಗ್ಬಿಡುತ್ತೆ. ಆಮೇಲೆ ಈ 3,000 ಈಚ್ ಇರೋ ಫಾರ್ಮ್ ಲ್ಯಾಂಡ್ ಕೂಡ ಡಿವೈಡ್ ಮಾಡಕ್ಕಾಗಲ್ಲ, ಅವಾಗ ಅದನ್ನ ಡಿವೈಡ್ ಮಾಡಿ ಹಂಚಕ್ಕಾಗಲ್ಲ. ಸೊ ಆ ಪ್ರಕಾರವಾಗಿ 5,000 ನಾವು ಆರ್ಯನ್ ಕೊಡಕ್ಕಾಗಲ್ಲ. ಆದ್ರೆ ಆರ್ಯಂಗ್ ಆಗ್ಲೇ 1,000 ಸಿಕ್ಕಿರೋದ್ರಿಂದ ಫಾರ್ಮ್ ಲ್ಯಾಂಡ್ ಅಲ್ಲಿ 3 ಪೀಸಸ್, 3 ಭಾಗಗಳು ಅಥವಾ ಫಾರ್ಮ್ ಲ್ಯಾಂಡ್ ಇದೆ, ಅಂದ್ರೆ ಭೂಭಾಗ ಇದೆ. ಈ ಭೂಮಿನ ನಾವು 2 ಭೂಭಾಗನ ಇವನಿಗೆ ಕೊಟ್ಬಿಟ್ರೆ, ಆರ್ಯಾಗೆ ಕೊಟ್ಬಿಟ್ರೆ 2 ಭೂಭಾಗನ 3,000 ವರ್ತು, ಅಲ್ಲಿಗೆ 6,000 ರೂಪಾಯಿ ಆಗುತ್ತೆ. 6,000 ಪ್ಲಸ್ 1,000 ಆರ್ಯಾಳಿಗೆ ಏನಾಗುತ್ತೆ, 7,000 ಸಿಗುತ್ತೆ. ಸೊ ಇದು ಆರ್ಯಾಳಿಗೆ 7,000ನ ನಾವು ಹಂಚ್ದಂಗಾಗತ್ತೆ. ನೆಕ್ಸ್ಟ್ ಇಲ್ಲಿ ಸೋನಿಗೆ 2,000 ಇದೆ. ಈ ಭೂಭಾಗ ಇದೇನಿದೆ, ಫಾರ್ಮ್ ಲ್ಯಾಂಡ್ ಭೂಭಾಗ ಇದೆಯಾ, ಭೂಭಾಗದಲ್ಲಿ ಆಲ್ರೆಡಿ 2 ಪೀಸ್ ನಾವು ಆರ್ಯ ಕೊಟ್ಬಿಟ್ರೆ ಉಳ್ಕೊಂಡಿರೋದೇ ಇನ್ನೊಂದೇ ಪೀಸ್. ಆ 1 ಪೀಸ್ ವರ್ತ್ ಎಷ್ಟು, 3,000 ರೂಪಾಯಿ. ಆ 3,000 ರೂಪಾಯಿ ನಾವು ಸೋನು ಕೊಟ್ರೆ ಸೋನುಗೆ 3 + 2 5,000 ಆಗ್ಬಿಡುತ್ತೆ. ಅದು 7,000ಕ್ಕೆ ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕೆ ಏನ್ ಮಾಡೋಣ, ಆ 3,000 ಒಂದು ಫಾರ್ಮ್ ಪೀಸ್ ಆಫ್ ಲ್ಯಾಂಡ್ ನಾವು ತಗೊಂಡ್ಬಂದು ಸೀತಾಗೆ ಹಂಚಿಕೆ ಮಾಡೋಣ. ಅವಾಗ ಏನಾಗುತ್ತೆ, 4 + 3 7,000 ಆಗುತ್ತೆ. ಸೊ ಎರಡನೇ ಕಂಡೀಷನ್ ಅಂದ್ರೆ ಎಲ್ಲಾ ಮಕ್ಕಳಿಗೂ 7,000 ರೂಪಾಯಿ ಸಿಗ್ಬೇಕು ಅನ್ನೋ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡ್ದಂಗ ಆಗುತ್ತೆ. ಇನ್ನು ಉಳಿದಿದ್ದು ಸೋನುಗೆ 5,000 ರೂಪಾಯಿ ಹೊರತು ಮನೆ ಹಂಚ್ಬಿಟ್ರೆ ಸೋನುಗೂ ಕೂಡ 7,000 ರೂಪಾಯಿ ಸಿಗುತ್ತೆ. ಫೈನಲಿ ಪ್ರಾಬ್ಲಮ್ ಎಲ್ಲಾ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದೀವಿ. ಮನೇನ ನಾವು ಭಾಗ ಮಾಡಿಲ್ಲ, ಉಂಡೆ ಆಗಿ ಹಂಚಿದೀವಿ. ಭೂಭಾಗನೂ ಅಷ್ಟೇ
3 ಭೂಭಾಗಗಳನ್ನ 2 ಒಬ್ಬರಿಗೆ ಒಬ್ಬರಿಗೆ ಹಂಚಿದೀವಿ. ಒಂದೇ ಭೂಭಾಗನ ಕತ್ತರಿಸಿ ಅವ್ರಿಗರ್ಧ ಇವ್ರಿಗರ್ಧ ಅನ್ನೋ ತರ ಹಂಚಿಲ್ಲ. ಸೊ ಅದು ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಚಿನ್ನದ ನಾಣ್ಯಗಳನ್ನ ಕೂಡ ನಾವು ಈಕ್ವಲ್ ಆಗಿ ಹಂಚಿದೀವಿ. ಸೊ ಈ ಪ್ರಕಾರವಾಗಿ ಇಲ್ಲಿ ಕೊಟ್ಟಿದ್ದ ಎಲ್ಲಾ ಕಂಡೀಷನ್ಗಳು ಸ್ಯಾಟಿಸ್ಫೈ ಆದಂಗ ಆಯ್ತು. ಅಂದ್ರೆ ಇದೇ ಇಲ್ಲಿಗೆ ಸೊಲ್ಯೂಷನ್. ಸೊ ಈ ಸೊಲ್ಯೂಷನ್ ನಾವು ಡಿರೈವ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೇಳಿರೋ 2 ಕ್ವಶನ್ಗಳನ್ನ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಏನಿದೆ ಮೊದಲನೇ ಕ್ವಶನ್, ಸೋನುಗೆ ದೊರೆತ ವ್ಯವಸಾಯದ ಉತ್ಪನ್ನ ಎಷ್ಟು? ವ್ಯವಸಾಯದ ಉತ್ಪನ್ನ ಅಂದ್ರೆ ಈ ಕಾಲಮ್ ಅಲ್ಲಿ ಇದು ವ್ಯವಸಾಯದ ಉತ್ಪನ್ನ, ಇದರಲ್ಲಿ ಸೋನುಗೆ ದೊರೆತಿರೋದು ಎಷ್ಟು ಅಂತ ಕೇಳಿದ್ದಾರೆ. ಅದು 2,000. ಸೊ ಈಸಿ. 6-7 ಪಡೆದ ಭೂಮಿಯ ಭಾಗ ಎಷ್ಟು ಅಂತ ನೆಕ್ಸ್ಟ್ ಕೇಳಿದ್ದಾರೆ. 6-7 ಪಡೆದ ಭೂಮಿಯ ಭಾಗ ಎಷ್ಟು? ಭೂಮಿ ವರ್ತ್ 6,000 ರೂಪಾಯಿ, ಅದು ಎಷ್ಟು ಭಾಗಗಳು ಸಿಕ್ಕಿದಾಕಿಗೆ 2. ಸೊ ಉತ್ತರ 2. ಈ ರೀತಿಯಾಗಿ ಈ ಪ್ರಾಬ್ಲಮ್ ತುಂಬಾನೇ ಈಸಿಯಾಗಿ ಸಾಲ್ವ್ ಮಾಡಬಹುದು. ಥ್ಯಾಂಕ್ ಯು.